ಭಾರತ ಅಮೆರಿಕವನ್ನ ಸಹಿಸಿಕೊಂಡಿದ್ದು 2 ವರ್ಷ, ಆದರೆ ಇನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಕೊನೆಗೂ ಟ್ರಂಪ್ ವಿರುದ್ಧ ಗುಡುಗಿದ ಭಾರತ. ವೆನೆಜುವೆಲಾದಲ್ಲಿ ನಡೆದ ಬೆಳವಣಿಗೆಗೆ ಕಳವಳ ವ್ಯಕ್ತಪಡಿಸಿದ ಭಾರತ ಮತ್ತು ವೆನೆಜುವೆಲಾದ ಸಂಬಂಧ ಅನೇಕ ವರ್ಷದಿಂದ ಚೆನ್ನಾಗಿದೆ. ಲಕ್ಸಂಬರ್ಗ್ ಭೇಟಿ ಬಳಿಕ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿಕೆ ನೀಡಿದ್ದಾರೆ. ಜೈಶಂಕರ್ ವಿದೇಶಾಂಗ ಸಚಿವರು ದೇಶದ ನಡುವಿನ ಸಂಬಂಧ ಮತ್ತು ವ್ಯವಹಾರ ಎಲ್ಲವೂ ಕೂಡ ಅವರ ವ್ಯಾಪ್ತಿಗೆ ಬರುತ್ತೆ. ವೆನೆಜುವೆಲಾ ಎನ್ನುವಂತಹ ಸಣ್ಣ ಸಂವಿಧಾನದ ಪ್ರಜಾಪ್ರಭುತ್ವ ದೇಶದ ಸಾರ್ವಭೌಮಕ್ಕೆ ನಡೆದಿರುವ ಅತ್ಯಂತ ಅಮಾನುಷವಾದ ದಾಳಿ ಎಂದು ಭಾರತವೂ ಕೂಡ ಅಮೆರಿಕದ ದಾಳಿಯನ್ನು ಖಂಡಿಸಿದೆ. ಪ್ರತಿಯೊಂದಕ್ಕೂ ಕೂಡ ಮೂಗು ತೂರಿಸಿಕೊಂಡು ಭಾರತದ ವಿರುದ್ಧ ಆಗಾಗ ಧ್ವನಿ ಎತ್ತುವಂತಹ ಅಮೆರಿಕದ ಮುದಿಯ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಹೇಳಿ ನಾನು ನೀವು ಕೂಡ ಅಷ್ಟು ಸತಿ ಹೇಳಕಂಡಿಲ್ಲ. ಆ ಟ್ರಂಪ್ ದಿನಕ್ಕೆ 40 ಬಾರಿ ಹೇಳಕತ್ತಾನೆ. ಭಾರತದ ಮಾನ ಕಳೀತಾನೆ. ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧ ನಿಲ್ಲಿಸಿದ್ದು ನಾನೇ. ಭಾರತ ತೀರ್ಮಾನ ಮಾಡದ ಹೊರತು ಯುದ್ಧ ನಿಲ್ತಿರಲಿಲ್ಲ. ನುಗ್ಗಿ ಹೊಡೆದವರಿಗೆ ಕೂತು ಹೊಡೆಯೋದಕ್ಕೆ ಬರೋದಿಲ್ವೇನು? ಭಾರತ ನಿರ್ಧಾರ ಮಾಡದ ಹೊರತು ಯುದ್ಧ ನಿಂತಿಲ್ಲ. ಆದರೆ ಅಮೆರಿಕದ ಟ್ರಂಪ್ ಹೋಗಿದ್ದ ಕಡೆ ಹೇಳಕೊಳ್ಳೋದು ನಾನೇ ನಿಲ್ಲಿಸಿದ್ದು ಅಂತ. ಅಮೆರಿಕ ನಡೆಸಿರುವ ವಾಯುದಾಳಿ ಖಂಡನೀಯ. ವೆನೆಜುವೆಲಾದ ಜನ ಶಾಂತಿಯಿಂದ ಇರಬೇಕು ಎಂದು ಭಾರತ ಬಯಸುತ್ತಿದೆ. ಭಾರತ ಎಂದೆಂದೂ ವೆನೆಜುವೆಲಾದ ಪರ ಬೆಂಬಲಕ್ಕೆ ನಿಲ್ಲಲಿದೆ. ಭಾರತ ಯಾವ ದೇಶವನ್ನು ಕೂಡ ಕೀಳಾಗಿ ಕಾಣುವುದಿಲ್ಲ. ಮಾನವೀಯ ನೆಲೆಯಲ್ಲಿ ವೆನೆಜುವೆಲಾದ ಬೆಂಬಲಕ್ಕೆ ನಿಂತ ಭಾರತ. ಒಂದು ಹ್ಯುಮ್ಯಾನಿಟಿ ಬೇಸ್ ಅಂತ ಇರ್ತಾವೆ ನೋಡಿ, ಮಾನವೀಯ ನೆಲೆ. ಶ್ರೀಲಂಕಾದಲ್ಲಿ ಪ್ರವಾಹ ಆದರೆ ಭಾರತ ಧಾವಿಸುತ್ತೆ. ಅಫಘಾನಿಸ್ತಾನದಲ್ಲಿ ಪ್ರಳಯಗಳಾದರೆ ಭಾರತ ಧಾವಿಸುತ್ತೆ. ಭಾರತದ ಜೊತೆಗಿನ ಸಂಬಂಧಗಳಲ್ಲಿ ಧನಾತ್ಮಕವಾಗಿ ಇದ್ದ ದೇಶಗಳ ಪರ ಭಾರತ ನಿಂತ್ಕೊಳ್ಳುತ್ತೆ. ಗಾಜಾ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆದಾಗ ಭಾರತ ನೇರವಾಗಿ ಇಸ್ರೇಲಿಗೆ ಬೆಂಬಲಿಸಿದ್ದು ಭಾರತದ ಇತಿಹಾಸದಲ್ಲಿಲ್ಲ. ಸ್ಥಳೀಯ ಬಿಜೆಪಿ ನಾಯಕರು ಇಸ್ರೇಲ್ ಪರ ಅಂತ ಹೇಳಿಕೊಂಡಿದ್ರೂ ಕೂಡ ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಬೆಂಬಲಿಸಿದ್ದು ಗಾಜಾವನ್ನ. ವಿದೇಶಾಂಗ ಸಚಿವರ ದಾಖಲೆಗಳನ್ನು ಪರಿಶೀಲಿಸಿ ಕಳೆದ 50 ವರ್ಷದ ಭಾರತದ ಇತಿಹಾಸದಲ್ಲಿ ಭಾರತ ಅಂದು ಇಂದು ಮುಂದೆಯೂ ಕೂಡ ಗಾಜಾದ ಪರ ನಿಂತುಕೊಳ್ಳಲಿದೆ. ವಾಜಪೇಯಿ ಸರ್ಕಾರದಿಂದ ಹಿಡಿದು ಅಡ್ವಾಣಿಯ ಸರ್ಕಾರದಿಂದ ಹಿಡಿದು ಮನಮೋಹನ್ ಸಿಂಗರ ಸರ್ಕಾರದಿಂದ ಹಿಡಿದು ನರೇಂದ್ರ ಮೋದಿ ಸರ್ಕಾರದವರೆಗೂ ಕೂಡ ಭಾರತ ದುರ್ಬಲರ ಪರವಾಗಿ ನಿಲ್ಲುತ್ತೆಯೇ ಹೊರತು ಪ್ರಬಲರ ಪರ ಅಲ್ಲ ಅನ್ನುವಂಥ ಸಂದೇಶ ಅದು. ಇವತ್ತು ಜಯಶಂಕರ್ ವಿದೇಶಾಂಗ ಸಚಿವರವರು ಗೃಹ ಇಲಾಖೆಗಿಂತ ಅತಿ ದೊಡ್ಡ ಸ್ಥಾನಮಾನ. ಆ ಸಚಿವರು ಹೇಳ್ತಾರೆ ವೆನೆಜುವೆಲಾದ ಜೊತೆಗಿನ ಸಂಬಂಧ ಇವತ್ತು ನಿನ್ನೆಯದಲ್ಲ, ಕಳೆದ 3 ದಶಕಗಳಿಂದ 30 ವರ್ಷದಿಂದ ವೆನೆಜುವೆಲಾ ಮತ್ತು ಭಾರತದ ನಡುವಿನ ಆಮದು ಮತ್ತು ತೆಗೆದುಕೊಳ್ಳುವುದು ಮತ್ತು ಕೊಡುವ ವ್ಯವಹಾರಗಳು ಚೆನ್ನಾಗಿ ನಡೀತಾ ಇದೆ. ಕೃಷಿ ಉತ್ಪನ್ನದಿಂದ ಹಿಡಿದು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಡಿವೈಸ್ಗಳವರೆಗೂ ಕೂಡ ನಾವು ಆಮದು ಮಾಡ್ಕೋತೀವಿ ವೆನೆಜುವೆಲಾದ ಐಟಮ್ಗಳನ್ನು. ನಮಗದೊಂದು ಪರ್ಯಾಯ ದೇಶ, ಪರ್ಯಾಯ ಮಾರ್ಗ. ವೆನೆಜುವೆಲಾ ಬಂದರನ್ನು ಕೂಡ ಅತ್ಯಂತ ವ್ಯಾವಹಾರಿಕವಾಗಿ ಬಳಸಿಕೊಳ್ಳುತ್ತೆ ಭಾರತ. ಅದೇನೇ ಇರಲಿ, ಒಟ್ಟಾರೆ ಭಾರತದ ವಿರುದ್ಧ ಅಮೆರಿಕದ ವಿರುದ್ಧ ಭಾರತ ಸಿಡಿದು ನಿಂತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.